ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡರು ಎನ್ನುತ್ತದೆ ಇತಿಹಾಸ. ಇದೇ ಕಾರಣಕ್ಕೆ ಚಾಲುಕ್ಯರು ಮುಂದೆ ಬಾದಾಮಿಯ ಚಾಲುಕ್ಯರು ಎಂದೇ ಪ್ರಸಿದ್ಧರಾದರು. ಅವರ ಆಡಳಿತದಲ್ಲಿ ಪ್ರವೃದ್ಧಮಾನಕ್ಕೆ ಬಂದ ಹಲವು ತಾಣಗಳಲ್ಲಿ ಐಹೊಳೆ, ಪಟ್ಟದಕಲ್ಲು ಕೂಡ ಸೇರಿವೆ. ಚಾಲುಕ್ಯರ ಸಾಮ್ರಾಜ್ಯ ಮತ್ತು ಅವರ ಆಳ್ವಿಕೆಯ ಕುರುಹಾಗಿ ಈಗಲೂ ಅನೇಕ ಪುರಾತನ ನಿರ್ಮಾಣ ಮತ್ತು ಪಾರಂಪರಿಕ ಕಟ್ಟಡಗಳಿವೆ. ಇತಿಹಾಸಕ್ಕೆ ಸಾಕ್ಷಿಯಾಗಿರುವ ಈ ನಿರ್ಮಾಣಗಳು ಈಗಲೂ ಅಸಂಖ್ಯ ಪ್ರವಾಸಿಗರಿಗೆ ಪ್ರಿಯವಾದ ತಾಣಗಳಾಗಿವೆ. ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 540ರಿಂದ 757ರವರೆಗೂ ಆಳ್ವಿಕೆ ನಡೆಸಿದರು. ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ತಾಲೂಕು ಆಗಿರುವ ಬಾದಾಮಿ ಈಗ ನಾಡಿನ ವಿವಿಧೆಡೆಯಿಂದ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಜನವರಿ 19ರಿಂದ 3 ದಿನ ಈ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಚಾಲುಕ್ಯ ಉತ್ಸವ ನಡೆಯಲಿದೆ. ಇತಿಹಾಸದ ನೆನಪುಗಳ ಜೊತೆಗೆ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆ, ಗತ ವೈಭವವನ್ನು ಮೆಲುಕು ಹಾಕುವ ಹಾಗೂ ಈ ನೆಲದ ಹಿರಿಮೆಯನ್ನು ನಾಡಿನಾದ್ಯಂತ ಪಸರಿಸಿ ಪ್ರವಾಸಿಗರನ್ನು ಸೆಳೆಯುವುದು ಉತ್ಸವ ಆಚರಣೆಯ ಮುಖ್ಯ ಉದ್ದೇಶ. 3 ದಿನ ಈ ಸಾಂಸ್ಕೃತಿಕ ಮತ್ತು ಪಾರಂಪರಿಕವಾದ ಉತ್ಸವದಲ್ಲಿ ಕಲೆ, ನೃತ್ಯ, ಸಂಗೀತ, ನಾಟಕ ಸೇರಿದಂತೆ ಕಲಾ ಪ್ರದರ್ಶನಗಳು, ಡೊಳ್ಳು ಕುಣಿತ, ದೇವಾಲಯದ ಸ್ತಬ್ಧ ಚಿತ್ರಗಳ ಮೆರವಣಿಗೆಗಳು, ಸಾಹಸ ಪ್ರದರ್ಶನಗಳು, ಆಟೋಟಗಳು, ಕುಸ್ತಿ ಸ್ಪರ್ಧೆ, ಸಂಗೀತ, ನೃತ್ಯ ಪ್ರದರ್ಶನಗಳು ಈ ಉತ್ಸವದ ಭಾಗವಾಗಿ ಇರಲಿವೆ. ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನವರಿ 19ರಂದು ಬಾದಾಮಿಯಲ್ಲಿ ಉತ್ಸವವನ್ನು ಉದ್ಘಾಟಿಸಿದರು.